ಇನ್ನು ಮೈಸೂರಿನಲ್ಲಿ ಭ್ರೂಣ ಹತ್ಯೆ ಗ್ಯಾಂಗ್ ಪತ್ತೆಯಾಗಿತ್ತು. ಈ ಭ್ರೂಣ ಹತ್ಯೆ ಜಾಲ ಬಯಲಾಗಿದ್ದು ಹೇಗೆ? ಹಾಗಾದ್ರೆ ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಅದರ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದಿಡ್ತೀವಿ. ಒಂದ್ ರೀತಿ ಸಿನಿಮಾ ಸ್ಟೈಲ್ ನಲ್ಲಿ ರೆಡ್ ಹ್ಯಾಂಡ್ ಆಗಿ ಆರೋಪಿಗಳು ಲಾಕ್ ಆಗಿದ್ರು. ಗರ್ಭಿಣಿಯೊಬ್ಬರ ನೆರವಿನಿಂದಾಗಿ ಈ ಗ್ಯಾಂಗ್ಗೆ ಡಿಕಾಯ್ ಖೆಡ್ಡವನ್ನ ತೋಡಿತ್ತು. ನೋಡಿ, ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆ ಹಾಗೂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾತಕಿಗಳ ಪತ್ತೆಗೆ ಡಿಕಾಯ್ ಕಾರ್ಯಾಚರಣೆಗಿಳಿದಿತ್ತು. ಬೆಂಗಳೂರು ಆರೋಗ್ಯ ಇಲಾಖೆ ಡಿಡಿ ವಿವೇಕ್ ದೊರೈ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಆರೋಪಿಗಳ ಕೃತ್ಯ ಬಯಲಿಗೆಳೆಯೋದಕ್ಕೆ ಗರ್ಭಿಣಿ ಮಹಿಳೆಯ ಸಹಕಾರವನ್ನು ಪಡೆಯಲಾಯಿತು. ಗರ್ಭಿಣಿ ಮಹಿಳೆ ಜೊತೆಗೆ ಆರೋಪಿಗಳ ಸಂಪರ್ಕಿಸಿದ್ದಾರೆ ಅಧಿಕಾರಿಗಳು. ಸ್ಕ್ಯಾನಿಂಗ್ ಮಾಡಿ ಭ್ರೂಣಲಿಂಗ ಪತ್ತೆಗೆ ಮನವಿಯನ್ನ ಮಾಡಿದ್ದಾರೆ. ಅಂದ್ರೆ ನೇರವಾಗಿ ಭ್ರೂಣ ಪತ್ತೆಗೆ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. 3 ತಿಂಗಳು 10 ದಿನ ಆಗಿದ್ರೆ ಮಾತ್ರ ಲಿಂಗ ಪತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಸ್ವಲ್ಪ ದಿನ ಕಾದು ಕರೆ ಮಾಡಿದ್ದಾರೆ ಅಧಿಕಾರಿಗಳು. ಈ ವೇಳೆ ಮೈಸೂರು ಹುನಗನಹಳ್ಳಿ ವಿಳಾಸವನ್ನ ನೀಡಿದ್ದಾರೆ ಆರೋಪಿಗಳು. ಇನ್ನು ಸ್ಥಳಕ್ಕೆ ಬಂದು ಕಾರ್ಯಾಚರಣೆ ನಡೆಸಿದಾಗ ರೆಡ್ ಹ್ಯಾಂಡ್ ಆಗಿ ಪಾತಕಿಗಳು ಸಿಕ್ಕಿಬಿದ್ದಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರಾಮ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಲಿಂಗ ಪತ್ತೆ ಮಹಾ ಅಪರಾಧ, ಅದನ್ನು ಮಾಡಬಾರ್ದು ಅಂತೇಳಿ ಆರೋಗ್ಯ ಇಲಾಖೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಸಹ ಹಣದ ಆಸೆಗಾಗಿ ಆ ಕೃತ್ಯವನ್ನು ಎಸಗ್ತಾ ಇರುವಂತಹ ಘಟನೆಗಳು ಪದೇ ಪದೇ ನಡೀತಾ ಇದ್ದಾವೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ತಾಲೂಕಿನ ಹುನಗನಹಳ್ಳಿ ಬಳಿ ಇದೇ ರೀತಿಯಾಗಿ ಫಾರ್ಮ್ ಹೌಸ್ನಲ್ಲಿ ಲಿಂಗ ಪತ್ತೆ ಮಾಡುವಂತಹ ಕೆಲಸಕ್ಕೆ ಕೆಲವರು ಕೈ ಹಾಕಿದ್ರು. ಈ ಒಂದು ಸ್ಥಳದಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಬಂದು ಆ ಲಿಂಗ ಪತ್ತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಬೇಕಾದಂತಹ ಅಗತ್ಯ ಸಾಮಗ್ರಿ ಸಲಕರಣೆಗಳನ್ನು ಇಲ್ಲಿ ಇಟ್ಕೊಳ್ಳಲಾಗಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಮಂಡ್ಯ DHO ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಸಾಕಷ್ಟು ಬಾರಿ ಜಾಗೃತಿಯನ್ನು ಮೂಡಿಸಲಾಗಿತ್ತು, ಸಾಕಷ್ಟು ಕಾರ್ಯಾಚರಣೆ ಮಾಡಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಸಹ ಇಂತಹ ಕೃತ್ಯಗಳು ಪದೇ ಪದೇ ನಡೀತಾ ಇರುವಂಥದ್ದು. ನಾವೆಲ್ಲ ಸೇರಿ ಒಂದು ಪ್ಲ್ಯಾನ್ ಮಾಡ್ತೀವಿ, ಯಾರು ಒಬ್ಬರನ್ನ ಬಿಡಬೇಕು ಅಂತ. ಆವಾಗ ನಮಗೆ ಇವರು ಸಿಗೋರು ನಮಗೆ PHO ನಮ್ಮ ಪುಟ್ಸಿದ್ದಮ್ಮ ಅಂತ ಅವರು. ನಾವು ಅವ್ರ ಕಡೆಯಿಂದ ಇವರಿಗೆ ಫೋನ್ ಮಾಡಿಸ್ತೀವಿ. ನಂಬರ್ ಸಿಕ್ಕಿದಾಗ ಫೋನ್ ಮಾಡಿಸಿದಾಗ ಈಸ್ ಡೈರೆಕ್ಟ್ಲಿ ಅಕ್ಸೆಪ್ಟೆಡ್. ಎಷ್ಟು ಇದಾಗಿ ಅಂತಂದರೆ ನಾವು ಶಾಕ್ ಆಯಿತು, ಇಷ್ಟೊಂದು ಸಡನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ. 30,000 ರೂಪಾಯಿ ಟೋಟಲ್ ಪ್ಯಾಕೇಜ್, 30,000 ರೂಪಾಯಿ ಟೋಟಲ್ ಪ್ಯಾಕೇಜ್. 3 ತಿಂಗಳು 10 ದಿವಸ ಆದಮೇಲೆ ಬನ್ನಿ ಅಂತ ನಮಗೆ ಹೇಳಿದ್ರು. ಒಂದು ಡಿಕಾಯ್ ಆಪ್ರೇಷನ್ ನಮ್ಮ DHO ಮಂಡ್ಯದವ್ರು ಹೇಳ್ದಂಗೆ ಡಿಕಾಯ್ ಆಪ್ರೇಷನ್ಗೆ ರೆಡಿ ಆದ್ವಿ. ಡಿಕಾಯ್ ಆಪ್ರೇಷನಲ್ಲಿ ಒಂದು ಪ್ರೆಗ್ನೆಂಟ್ ವುಮನನ್ನು ನಾವೇ ಪುಟ್ಸಿದ್ದನವರು ಮತ್ತು ಮಂಗಳಗೌರಮ್ನವರು ಇದರಿಂದ ಒಂದು ಡಿಕಾಯ್ ಆಪ್ರೇಷನ್ಗೆ ಒಂದು ಪ್ರೆಗ್ನೆಂಟ್ ವುಮನನ್ನು ಕರ್ಕೊಂಡು ಬಿಟ್ವಿ. ಕರ್ಕೊಂಡು ಬಿಟ್ಟಾಗ ಇಲ್ಲಿ ಮೈಸೂರಿಗೆ ಬನ್ನಿ, ಮೈಸೂರಿಂದ ಬೆಳಗ್ಗೆ 6 ಗಂಟೆಗೆ ಬನ್ನಿ ಅಂದರು. 10 ಗಂಟೆ ಆಯಿತು, 11 ಗಂಟೆ ಆಯಿತು, 1:15, 1:45 ಬಂದರು. ಇವ್ರು ಯಾವುದೇ ಕಾರಣಕ್ಕೂ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇವರು ಹಿಂಗೆ ಮಾಡ್ತಾರೆ ಅಂತ ನಾವು ಟ್ರ್ಯಾಕರ್ ಹಾಕಿದ್ವಿ. ಆ ಟ್ರ್ಯಾಕರ್ನ ಹಿಂಬಾಲಿಸ್ಕೊಂಡು ಬಂದಾಗ ಆ ಕಾರು ಮತ್ತು ಇದು ಎಲ್ಲವೂ ಸಿಕ್ತು. ಇಲ್ಲಿ 3 ಜನ ಪ್ರೆಗ್ನೆಂಟ್ ವುಮೆನ್ಗಳು, ನಾವು ಕಳಿಸಿದಂಥ ಡಿಕಾಯ್ ವುಮೆನ್ ಜೊತೆಗೆ ಇನ್ನಿಬ್ಬರು ಪ್ರೆಗ್ನೆಂಟ್ ವುಮೆನ್ಗಳು ಇದ್ದರು. ಅವ್ರಿಗಳ ಹತ್ರ 25,000 ತೊಗೊಂಡಿದ್ದಾರೆ. ಈ ಎಲ್ಲ 25,000ಗಳನ್ನು ಒಬ್ಬ ಏಜೆಂಟು ಪಕ್ಕದ ಊರಲ್ಲಿ ತೊಗೊಂಡಿದ್ದಾನೆ. ಆ ಕ್ರಾಸ್ ಯಾವುದದು ಮೆಲ್ಲಳ್ಳಿ ಕ್ರಾಸ್ನಲ್ಲಿ ತೊಗೊಂಡಿದ್ದಾರೆ. ಏನು ಮಾಡ್ತಾ ಇದ್ರು ಅಂತ ಸರ್? ಸ್ಕ್ಯಾನಿಂಗ್ ಮಾಡೋದಕ್ಕಾಗಿ ಎಲ್ರಿಗೂ ಹೆಣ್ಮಕ್ಳಿದ್ದಾರೆ. ಮೊದಲನೇ ಇದು ಹೆಣ್ಮಕ್ಳು ಇರ್ತಾರೆ, ಅವ್ರು ಎರಡನೇದು ಹೆಣ್ಮಕ್ಳಾಗಿದ್ದರೆ ಅಬಾರ್ಷನ್ ಮಾಡೋದಕ್ಕಾಗಿ 30,000 ತೊಗೊಂಡಿದ್ದಾರೆ. ಗೆಡ್ ಮಗು ಆಗಿದ್ದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಕಳಿಸ್ತಾರೆ. ಇಲ್ಲೇ ಇವರೇ ಸ್ಟಾಫ್ ನರ್ಸ್ ಇದ್ದಾರೆ, ಇವರೇ ಇಲ್ಲಿ ಅಬಾರ್ಷನ್ ಮಾಡ್ತಾ ಇದ್ದಾರೆ. ಅಬಾರ್ಷನ್ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಗಳು, ಎಲ್ಲ ಸಾಕ್ಷ್ಯಾಧಾರಗಳು ಇಲ್ಲೇ ಇದ್ದಾವೆ. ಈಗ ಅಂದರೆ ವಶಕ್ಕೆ ಪಡೆದಿರುವಂಥವ್ರು ವಿಚಾರಣೆ ಮಾಡ್ತಿರುವಂಥ ಹಿನ್ನೆಲೆ ಏನು? ಅಂದರೆ ಅವ್ರಿಗೆ ಮೆಡಿಕಲ್ ಹಿನ್ನೆಲೆ ಇದು ಯಾರು ಸಪೋರ್ಟ್ ಮಾಡ್ತಾರೋ ಹೇಗೆ ಅಂತ? ಇಲ್ಲ, ಅವರು BSc ನರ್ಸಿಂಗ್ ಇದ್ದಾರೆ. ಆ ಅಮ್ಮ ಈ ಮನೆ ಓನರು, ಅವರ ಇದು ಹೆಂಡ್ತಿ ಅವರಿದ್ದಾರೆ. ಅವರು ಇದನ್ನು ಯೂಸ್ ಮಾಡಿರೋದಕ್ಕೆ ದಾಖಲೆಗಳು ನಮ್ಮಲ್ಲಿದೆ. ಒಂದು ಜೊತೆಗೆ 3 ಸ್ಯಾರಿಗಳನ್ನ ಸುಟ್ಟಿರೋದು ಕೂಡ ಮುಂದೆಗಡೆ ಗುಡ್ಡೆ ಇದೆ, ಬೇಕಾದ್ರೆ ನೋಡ್ಬೋದು ತಾವು. ಯಾಕೆಂತಂದರೆ ಅಬಾರ್ಷನ್ ಆದಾಗ ಬ್ಲೀಡಿಂಗ್ ಆಗುತ್ತೆ, ಬ್ಲೀಡಿಂಗ್ ಆದಾಗ ಅದು ಸೀರೆ ಇದಾಗುತ್ತೆ, ಅದನ್ನು ಇಲ್ಲೇ ಸುಟ್ಟಿರೋದ್ರಿಂದ ಕುರುಹುಗಳು ಇದ್ದಾವೆ. ನಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ 7 ಟ್ಯಾಬ್ಲೆಟ್ಗಳು ಅವ್ರ ಹತ್ರ ಇದು ಯೂಸ್ ಆಗಿ 3 ಟ್ಯಾಬ್ಲೆಟ್ ಮಾತ್ರ ಇದೆ. ಅಂದರೆ ಅದು ಬೇರೆಯವ್ರಿಗೆ ಯೂಸ್ ಮಾಡಿರೋವಂಥದ್ದನ್ನೇ. ಅಂದರೆ ಇಲ್ಲಿ ಅಬಾರ್ಷನು ನಡೀತಿತ್ತು ಮತ್ತು ಸ್ಕ್ಯಾನಿಂಗು ನಡೀತಿತ್ತು. 3 ರಿಂದ 4 ಜನ ಗರ್ಭಿಣಿ ಹೆಣ್ಮಕ್ಳು ಇದ್ದಾರೆ. ಅವರು ಮೊದಲನೇ ಹಂತದಲ್ಲಿ ಅವರು ಭಾಳ ರೆಸಿಸ್ಟೆನ್ಸ್ ತೋರಿಸಿದ್ರು. ತದನಂತರ ನಾವು ಅವರಿಗೆ ಇಂಟ್ರ್ಯಾಕ್ಷನ್ಸ್ ಮಾಡಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಮತ್ತು
ಈ ವ್ಯಾಪ್ತಿಯ ಪೊಲೀಸ್ ಸಿಬ್ಬಂದಿಯವರು ಮತ್ತು ಇನ್ಸ್ಪೆಕ್ಟರ್ಸ್ಗಳು ಅವ್ರದ್ದೆಲ್ಲ ನಾವು ಕಾನ್ಫಿಡೆನ್ಸ್ ತೊಗೊಂಡ ನಂತರ ಅವ್ರೇನು ಹೇಳ್ತಾ ಇದ್ದಾರೆ, ಈಗ ಅಲ್ಲೇ ನಮಗೆ ಕರ್ಕೊಂಬಂದಿದ್ರು, ಸ್ಕ್ಯಾನಿಂಗ್ಗೆ ಮಾಡ್ಲಿಕ್ಕೆ ಕರ್ಕೊಂಬಂದಿದ್ರು, ಇಷ್ಟು ಹಣ ಕೊಡ್ತಾ ಇದ್ದೀವಿ ನಾವು ಅನ್ನೋದನ್ನು ಎಲ್ಲ ಹೇಳಿರ್ತಾರೆ. ಸರ್, ಈಗ ಎಷ್ಟು ಜನ ಆರೋಪಿಗಳು ಇಲ್ಲಿ ಪ್ರಾಥಮಿಕವಾಗಿ ತಮಗೆ ಸಿಕ್ಕಿದ್ದಾರೆ ಮತ್ತು ಏನೆಲ್ಲ ಅವರು ಮಾಡ್ತಾ ಇದ್ರು ಅಂತೇಳಿ? ಇಲ್ಲಿ ಒಳಗಡೆಗೆ ಬಂದು ಆಮೇಲೆ ನೋಡಿದಾಗ ವಿ ಗಾಟ್ ಅರೌಂಡ್ 3 ಮೆಂಬರ್ಸ್ ಇದ್ದರು, 3 ಮೆಂಬರ್ಸ್ ಆಫ್ ANCs, ಬೇರೆ ಇನ್ನೊಂದು 2-3 ಜನ ಹೆಂಗಸ್ರುಗಳಿದ್ರು. ಅವ್ರನ್ನೆಲ್ಲ ಇಂಟರೋಗೇಟ್ ಮಾಡಿದಾಗ ಇನಿಷಿಯಲಿ ಒಪ್ಕೊಳ್ಳಿಲ್ಲ, ಆಮೇಲೆ ಇಂಟರೋಗೇಟ್ ಮಾಡಿದಾಗ ದೇ ಅಗ್ರೀಡ್ ದಟ್ ನಾವು ಏನಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು. ಸರ್, ಈಗ ಯಾವ ರೀತಿ ಅಂತ ಪ್ರಕರಣವನ್ನು ಇಲ್ಲಿ ದಾಖಲಿಸ್ತಾ ಇದ್ದಾರೆ ಮತ್ತು ಏನು ಅವ್ರಿಗೆ ಶಿಕ್ಷೆ ಆಗ್ಬೋದು ಅಂತ? 2 ಥರ ಪ್ರಕರಣಗಳು. PCPNT ಆ್ಯಕ್ಟಲ್ಲಿ ಮಾಡಲಿಕ್ಕೆ ಒಂದು, ಬಟ್ ಇಲ್ಲಿ ನಮಗೆ MTP ಆ್ಯಕ್ಟ್ ಪ್ರಕಾರ ನಮಗೆ ಪಿಲ್ಸ್ಗಳು ಸಿಕ್ಕಿರೋದ್ರಿಂದ MTP ಆ್ಯಕ್ಟ್ ಪ್ರಕಾರ ಇಲ್ಲಿ ವಾಸ ಇರುವಂಥ ಸ್ಟಾಫ್ ನರ್ಸ್ ಮೇಲೆ BS ನರ್ಸಿಂಗ್ ಅವ್ರ ಮೇಲೆ ಇವಾಗ ಕೇಸ್ನ ನಮ್ಮ ಕುಮಾರಸ್ವಾಮಿ ಅವರು ಬುಕ್ ಮಾಡ್ತಾರೆ. 1. 2ನೇದು, ನಾಮಂಗಲದಲ್ಲಿ ನಾವು ಹಿಡಿದಾಗ ಯಾರು ಸಿಕ್ಕಿದ್ನೋ ಅದೇ ವ್ಯಕ್ತಿ ಈಗ ಬೇಲ್ ಮೇಲೆ ಈಚೆಗೆ ಬಂದಿದ್ದಾನೆ, ಅವನೇ ಮಾಡ್ತಾ ಇರೋದು ಅಂತ ನಮ್ಗೆ ಈಗಲೂ ಡೌಟ್ ಇದೆ. ಅವನ್ನ ಹಿಡದೇ ತೀರ್ತೀವಿ ಅನ್ನೋದನ್ನು ಸ್ಪಷ್ಟ ಸಂದೇಶವನ್ನು ಅವನಿಗೆ ಕೊಡೋಕ್ಕೆ ಇಷ್ಟಪಡ್ತೀವಿ. ಪದೇ ಮಾಡ್ತಾ ಇದ್ದಾನೆ, ಯಾಕೆಂದರೆ ಅವನು ಅರೆಸ್ಟ್ ಆಯ್ತಾನೆ, ಅರೆಸ್ಟ್ ಆಗಿ ಬೇಲ್ ಮೇಲೆ ಬರ್ತಾನೆ, ಬೇಲ್ ಮೇಲೆ ಬಂದು ಮತ್ತೆ ಮಾಡ್ತಾನೆ. ಈ ದಂಧೆಯನ್ನು ನಿಲ್ಲಿಸೋದಕ್ಕೆ ನಾನು, ನನ್ನ ದೊರೆ, ನನ್ನ ಟೀಮು, ನಮ್ಮ ಬೆಟ್ಸ್ವಾಮಿಯವರು ಮತ್ತು ಕುಮಾರಸ್ವಾಮಿಯವರು ಜೊತೆಗೆ ಸೇರಿ ನಾವೆಲ್ಲ ಅವ್ರನ್ನ ಹಿಡಿಲೇಬೇಕು ಅಂತ ಮಾಡ್ತೀವಿ, ಪಣ ತೊಟ್ಟಿದ್ದೀವಿ, ಹಿಡಿದೇ ಹಿಡಿತೀವಿ ಅವ್ರನ್ನ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.